ಹಾಯ್ ಗೈಸ್, ನಾವಿವಾಗ ನೈಟ್ ಕ್ಯಾಂಪ್ ಮಾಡೋಕ್ಕೆ ತಿಮ್ಮರಾಯ ಸ್ವಾಮಿ ಬೆಟ್ಟಕ್ಕಾದ್ರೆ ಹೋಗ್ತಾ ಇದ್ದೀವಿ. ಇದು ಬಂದು ದೇವನಹಳ್ಳಿ ಹತ್ರದಿಂದ 4 ಕಿಲೋಮೀಟ್ರು ಆಚೆ ಇದೆ. ಇದು ಲಾಸ್ಟ್ ಟೈಮ್ ನಾನು ಟ್ರೆಕ್ಕಿಂಗ್ ವಿಡಿಯೋ ಅಪ್ಲೋಡ್ ಮಾಡಿದ್ನಲ್ಲ, ಸೇಮ್ ಅದೇ ಬೆಟ್ಟ. ಸೊ ಇವಾಗ ಅಲ್ಲಿ ಹೋಗಿ ಟ್ರೆಕ್ಕಿಂಗ್ ಇದು ಕ್ಯಾಂಪ್ ಎಲ್ಲ ಅರೇಂಜ್ ಮಾಡಿ ಟೆಂಟ್ ಎಲ್ಲ ಹಾಕಿ ಇವತ್ತು ನೈಟ್ ಅಲ್ಲೇ ಸ್ಟೇ ಮಾಡ್ತಿದ್ದೀವಿ. ನನ್ನ ಜೊತೆ ನನ್ನ ಫ್ರೆಂಡ್ಸ್ ಆದರೆ ಇದ್ದಾರೆ. ಇವ್ರು ಬಂದ್ಬಿಟ್ಟು ಪ್ರದೀಪ್ ಅಂತ, ಈ ಕಾರ್ ಓನರು. ಇವ್ರು ಬಂದ್ಬಿಟ್ಟು ನಮ್ಮ ಗುಂಡು ಬಾಸ್ ದಿನಾಕರ್ ಅಂತ. ಇವ್ರು ಬಂದು ನಮ್ ರಾಜ್ಕುಮಾರ್ ಅವರು. ಸೊ ಇನ್ನೂ ವರ್ಕ್ ಮಾಡ್ತಿದ್ದಾರೆ, ಇನ್ನೂ ವರ್ಕ್ ಮಾಡ್ತಾವ್ರೆ. ನೈಟ್ ಶಿಫ್ಟ್ ಅವ್ರದ್ದು ಪಾಪ, ನೈಟ್ ಎಲ್ಲ ವರ್ಕ್ ಮಾಡ್ಬೇಕು ಅವರು. ಯಾವ ರಾಜ್ಕುಮಾರ್ ಅಲ್ಲ ನಾನು. ನನ್ ಮೇಲೆ ಆಣೆ ಇಟ್ಟಳು, ನನ್ ಮೇಲೆ ಆಣೆ ಇಟ್ಟಳು. ನೀನ್ ರಾಜ್ಕುಮಾರ್ ಅಲ್ದೇ ಇರ್ಬೋದು ಬ್ರೋ, ನಮಗ್ ನೀನ್ ರಾಜ್ಕುಮಾರನೇ. ಸೊ ಇವಾಗ ಅಲ್ಲೋಗಿ ನೈಟ್ ಕ್ಯಾಂಪ್ ಎಲ್ಲ ಅರೇಂಜ್ ಮಾಡಿ ನಿಮ್ಗೆಲ್ಲ ವಿಡಿಯೋ ಮಾಡಿ ತೋರಿಸ್ತೀನಿ ಕ್ಲೀನ್ ಆಗಿ. ನಾವು ಕ್ಯಾಂಪ್ ಮಾಡೋ ಪ್ಲೇಸ್ ಆದ್ರೆ ಇಲ್ಲೇ. ಇವಾಗ ಇಲ್ಲಿ ಎಲ್ಲ ಟೆಂಟ್ ಎಲ್ಲ ಹಾಕಿ ಕ್ಯಾಂಪ್ ಫೈರ್ ಎಲ್ಲ ಮಾಡ್ತೀವಿ. ಸೊ ಇದು ಬಂದ್ಬಿಟ್ಟು ತಿಮ್ಮರಾಯ ಸ್ವಾಮಿ ಬೆಟ್ಟ, ನಮ್ಮ ಹಿಂದೆ ಕಾಣ್ತಿರೋದು ನಿಮಗೆ. ಸೊ ಇಲ್ಲಿ ಕಾರೆಲ್ಲ ಲೈಟಿಂಗ್ ಎಲ್ಲ ಹಾಕಿದ್ದೀವಿ ಟೆಂಟ್ ಹಾಕೋಕ್ಕೆ, ಬೆಲ್ಕಿರ್ಲಿ ಅಂತ ಹೇಳ್ಬಿಟ್ಟು. ನಮ್ಮ ಬಾಯ್ಸ್ ಎಲ್ಲ ಟೆಂಟ್ ಎಲ್ಲ ತರ್ತಿದ್ದಾರೆ, ನೀವು ನೋಡ್ತಾ ಇರ್ಬೋದು. ನಮ್ಮ ಗುಂಡು ಬಾಸು ಟೆಂಟ್ ಎತ್ಕೊಂಡು ಬರ್ತವ್ರೆ. ಇವಾಗ ಅದನ್ನು ಓಪನ್ ಮಾಡಿ ಇಲ್ಲಿ ಟೆಂಟ್ ಹಾಕೋದೆ. ನಮ್ಮ ಬಾಯ್ಸು ಕಷ್ಟಪಟ್ಟು ಟೆಂಟ್ ಎಲ್ಲ ಹಾಕ್ತಿದ್ದಾರೆ ಪಾಪ. ನಾನಾದರೆ ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ನಮ್ಮ ರಾಜ್ಕುಮಾರ್ ಆದ್ರೆ ಕಾರ್ ಒಳಗಡೆ ಚಿಲ್ ಮಾಡ್ತಾವ್ರೆ, ನೀವು ನೋಡ್ತಾ ಇರ್ಬೋದು. ಫೇಸ್ ಮಾತ್ರ ಲೈಟ್ ಆಗಿ ಕಾಣ್ತಿದೆ. ನಮ್ ಗುಂಡು ಬಾಸ್ ಅವರಾದ್ರೆ ಟೆಂಟ್ ನ ಫುಲ್ ಸ್ಪೀಡಾಗಿ ಹಾಕ್ತವ್ರೆ. ಯಾರಿಗೂ ಗೊತ್ತಿಲ್ಲಲ್ಲ ಅಲ್ಲ, ಅವರು ದಿಗಂತ ಅವರೆಲ್ಲ ಅಲ್ಲಿ ಬಂದು ಹಾಕೊಂಡು ಹೋಗ್ತಾರೆ. ಯಾರು ಇವಾಗ ಸ್ಪ್ಲಿಟ್ ಮಾಡ್ಕೊಂಡವ್ರೆ, ನಾನೊಂದು ಟೆಂಟ್ ಹಾಕ್ತೀನಿ, ನೀನೊಂದು ಟೆಂಟ್ ಹಾಕು ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ನಮ್ಮ ಗುಂಡು ಬಾಸ್ ಒಂದು ಟೆಂಟ್ ಹಾಕ್ತಿದ್ರೆ, ಪ್ರದೀಪ್ ಅವರು ಆ ಕಡೆ ಇನ್ನೊಂದು ಟೆಂಟ್ ಹಾಕ್ತವ್ರೆ. ಓ, ನಮ್ಮ ಕಾರ್ ಓನರ್ ಅವರು ನಂಗೆ ಚೇರ್ ಆದ್ರೆ ತಂದು ಹಾಕ್ತಿದ್ದಾರೆ. ಕುತ್ಕೊಂಡು ವಿಡಿಯೋ ಮಾಡು, ನಿಂತ್ಕೊಂಡು ಮಾಡಬೇಡ, ಕಾಲು ನೋವುತ್ತೆ ಅಂತೇಳಿ. ಒಪ್ತೆ ಕಡೆ ಒಪ್ತೆ. ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ನೀ ಚೆನ್ನಾಗಿ ಬದುಕ್ತೀಯ. ಥ್ಯಾಂಕ್ ಯು ಬ್ರೋ. ನಮ್ಮ ಗುಂಡು ಬಾಸ್ ಅವ್ರಿಗೆ ಫೋನ್ ಬಂತು, ಫೋನ್ ಮಾತಾಡ್ತವ್ರೆ ಈಗ. ಯಾರು ಬ್ರೋ? ದಿನು, ಯಾರು ಫೋನು? ಅಮ್ಮನಾ? ನೀವಿಲ್ಲಿ ನೋಡ್ತಾ ಇರ್ಬೋದು ನೈಟ್ ವ್ಯೂ ಯಾವ ಥರ ಇದೆ ಇಲ್ಲಿ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ಇಲ್ಲಿ ಸನ್ರೈಸ್ ನೋಡೋಕ್ಕಾಗಲ್ಲ ನಾವು, ಇಲ್ಲಿ ಸನ್ಸೆಟ್ ಆಗೋ ಪ್ಲೇಸ್ ಇದು. ಆ ಕಡೆ ಹಾಕಿದಿದ್ರೆ ಚೆನ್ನಾಗಿರೋದು ಸನ್ರೈಸ್ಗೆ, ಬಟ್ ಆ ಕಡೆ ಪ್ಲೇಸ್ ಇಲ್ಲದೆ ಇರೋ ಕಾರಣದಿಂದ ಇಲ್ಲಿ ಸನ್ಸೆಟ್ ವ್ಯೂಗಾದರೆ ಹಾಕಿದ್ದೀವಿ. ಇಲ್ಲಿ ನಮ್ಮ ರಾಜ್ಕುಮಾರ್ ಅವರು ಟ್ಯಾಬ್ ಎತ್ಕೊಂಡಾದ್ರೆ ಬಂದರು ಫುಲ್ ರಾಯಲ್ ಆಗಿ. ಒಂದ್ಸೆ ರಾಜ್ಕುಮಾರ್ ಆಲ್ವೇಸ್ ರಾಜ್ಕುಮಾರ ಬ್ರೋ. ನೋಡಿ ಎಲ್ಲ ಗೈಡ್ ಮಾಡ್ತಿದ್ದಾನೆ ನಮ್ಮ ರಾಜ್ಕುಮಾರ. ನಮ್ಮ ರಾಜ್ಕುಮಾರ್ ಅವರು ಇವಾಗ ಗೈಡೆನ್ಸ್ ಕೊಡ್ತಾವ್ರೆ ಎಲ್ಲರಿಗೂ, ಆ ತರ ಹಾಕಿ ಈ ತರ ಹಾಕಿ ಅಂತೇಳಿ. ಅವರು ಆಡದೇ ಇರೋ ಕ್ಷೇತ್ರ ಇಲ್ಲ, ಅವರೆಲ್ಲ ಪಿಚ್ಚಲ್ಲೂ ಆಡ್ತಾರೆ. ಯಾವ ಪಿಚ್ಲಿಕ್ಕೆ ನಿಮ್ಗೆ ಯಾಕೆ ಬೇಕದು? ತಿಕಾ ಮುಚ್ಕೊಂಡು ಹೋಗಲ್ಲ. ಒಳ್ಳೆ ಬ್ರೋ, ಕ್ಯಾನ್ ಯು ಟೆಲ್ ಮಿ ಫ್ಯೂ ಎಕ್ಸಾಂಪಲ್ಸ್? ಕೃಷಿ ಕ್ಷೇತ್ರದಲ್ಲಿ ಆ ಪಿಚ್ಚಲ್ಲೂ ಆಡ್ತಾರೆ. ಅವ್ರು ಆಡದೇ ಇರೋ ಪಿಚ್ ಇಲ್ಲ ನೋಡಿ. ವಾಟ್ಲಿಕ್ಕೆ ಆನ್ಸರ್ ಮಾಡೋ ಹೂಣ ಹೂಣ ಅಂತ. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಸುಮ್ನೆ ಇದ್ರೆ ನಿಜ ಅನ್ಕೋತಾರೆ ಎಲ್ರು. ಸಾವುಕಾರ ಮಂದಿ ಎಲ್ಲ ಸಾವುಕಾರ ಮಾತಾಡೋದು, ಯಾರು ತಪ್ಪು ತಿಳ್ಕೋಬೇಕು. ಪಾಪ ನಮ್ ಗುಂಡು ಬಾಸ್ ಅವ್ರಿಗೆ ಸರಿಯಾಗಿ ಹಾಕಕ್ ಬರ್ತಿಲ್ಲ, ಕಷ್ಟ ಪಡ್ತಾವ್ರೆ ತುಂಬಾ ಪಾಪ. ಆ ಕಡೆ ಅವರು ಲೇಟಾಗಿ ಸ್ಟಾರ್ಟ್ ಮಾಡಿದ್ರು, ಬೇಗ ಮುಗಿಸ್ಬಿಡ್ತಾವ್ರೆ ಪ್ರದೀಪ್ ಅವರು. ಅವರು ನಿಪುಣರು. ಏನ್ ಮಾಡ್ತಿದ್ಯಾ ದಿನೋ? ನಿಪುಣರ ಮುಂದೆ ನಾವು ಆಡಕ್ಕಾಯ್ತದ? ಲೇಟ್ ಮಾಡ್ತಾನೆ ಬ್ರೋ. ನೀವು ನೋಡಿ ಎಷ್ಟು ಫಾಸ್ಟ್ ಆಗಿ ಹಾಕ್ಬಿಟ್ರು. ಅದು ಇಟ್ಕೋಬೇಕು ಹೇಳು ಮರಿ. ಒಬ್ರು ಆ ಕಡೆ ರೆಡಿ ಮಾಡೋಣ ಒಂದೇ ಸರಿ. ಇದು ಹಿಂಗೆ ಕ್ಲಿಕ್ ಮಾಡಬೇಕು, ಮೇಲೆ ರೌಂಡ್ ಆಗಿ ಪಿಚ್ ರೆಡಿ ಮಾಡೋಣ. ಅದೆತ್ತಾ
ನಮ್ಮ ಹುಡುಗ ಬೇಸ್ಮೆಂಟ್ ಫುಲ್ ಸ್ಟ್ರಾಂಗ್ ಆಗಿ ಆಗ್ತಾವನ. ನೀವು ಬೇಸ್ಮೆಂಟ್ ವೀಕ್ ಆಗಿ ಆಗ್ತಿದ್ದೀರಾ. ನಮ್ಮ ರಾಜ್ಕುಮಾರ್ ಅವ್ರಿಗೆ ಆವಾಗಲೇ ಸುಸ್ತಾದಂಗಿದೆ ಪಾಪ, ಬಂದ್ಬಿಟ್ರಿ ಈ ಕಡೆ. ಪ್ರದೀಪ್ ನಾಕೋ ಹೋಗೋ ಅಂತ ಹೇಳ್ಬಿಟ್ಟು ಹಾಕೋದೆ ಬ್ರೋ, ಹಾಕೋದೆ ಅವಳಿ ಇಡ್ಸೋದೆ ಅಷ್ಟೇ. ಲೈಮ್ ಲೈಟ್ ತತ್ತೀರಿ ನಿನ್ನ ಗನ್ನೇ ಬಿಡಲ್ಲ ನಾವು. ಫೈನಲಿ ನಾನು ಹೋಗೋವರೆಗೂ ಟೆಂಟ್ ಹಾಕಕ್ಕಾದ್ರೆ ಆಗ್ಲಿಲ್ಲ ಇವ್ರ ಕೈಯಲ್ಲಿ ಪಾಪ. ನಾನು ಹೋಗಿ ಟೆಂಟ್ ಎಲ್ಲ ಹಾಕೊಟ್ಟು ಇವಾಗ ಬರ್ದೆ. ಇವಾಗ ನಾನು ಹಾಕಿಲ್ಲ ಅಂದ್ರೆ ನೀನು ಹಾಕ್ತಿದ್ರಾ? ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟ್. ಇವಾಗ ನಾನು ಹಾಕಿದ್ನ ಇಲ್ವಾ ಬ್ರೋ? ವಾಟ್ ಬ್ರೋ? ಇವಾಗ ಮೇಲೆ ಅವ್ರು ಕವರ್ ಆದ್ರೆ ಹಾಕ್ತಿದ್ದಾರೆ, ಚಳಿ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ನಮ್ಗೆ. ಇಲ್ಲಿ ನೋಡ್ಬೋದು ನೀವು, ಇದೇ ಓಪನು. ಇಲ್ಲಿ ಇವತ್ತು ನೈಟ್ ಇಲ್ಲಿ ನಾವು ಮಲಗುವ ಸ್ಥಳ. ನಮ್ಮ ಹುಡುಗ ಆದ್ರೆ ಮುಚ್ಚಿಬಿಟ್ಟ. ಫುಲ್ ಎಕ್ಸ್ಪೀರಿಯನ್ಸ್ ಅನ್ಸುತ್ತೆ, ಯಾರಿಗೂ ಕಾಣಿಸ್ಬಾರ್ದು ಅಂತ ಹೇಳ್ಬಿಟ್ಟು ಮುಚ್ಚಿರೋದು. ನಮ್ಮ ಗುಂಡು ಬಾಸ್ ಅವ್ರು ಆದ್ರೆ ಆಲ್ರೆಡಿ ಹಾಕ್ಬಿಟ್ರು ಕವರ್ನ. ಪ್ರದೀಪ್ ಅವ್ರ ಪಾಪ ಇನ್ನೂ ಕಷ್ಟಪಡ್ತಾವ್ರೆ, ಜಿಪ್ ಯಾವ ಕಡೆ ಇದೆ ಹೆಂಗೆ ಅಂತೇಳಿ. ಅದಿರೋದೇ ಹಂಗೆ ಬ್ರೋ, ಹಾಕ್ಬಿಡು ಫಸ್ಟು. ಟೆಂಟ್ ಹಾಕಿದ್ದಾದ್ರೆ ರೆಡಿ ಆಯಿತು. ಸೊ ನೀವು ಇಲ್ಲಿ ಒಂದು ಟೆಂಟ್ ನೋಡ್ಬೋದು, ಇನ್ನೊಂದು ಟೆಂಟ್ ಈ ಕಡೆ ಕತ್ಲಲ್ಲಿದೆ. ಇಲ್ಲಿ ನೋಡಿ, ನಮ್ಮ ಪ್ರದೀಪ್ ಅವರು ಸ್ಲೀಪಿಂಗ್ ಬ್ಯಾಗ್ಸ್ ಆದರೆ ಹಾಕ್ತವ್ರೆ, ಚೆನ್ನಾಗಿ ನಿದ್ದೆ ಬರಲಿ ಅಂತ ಹೇಳ್ಬಿಟ್ಟು. ನಮ್ಮ ಗುಂಡು ಬಾಸ್ ಅವರು ಆ ಕಡೆ ಹೋಗ್ತಾವ್ರೆ. ಎಲ್ಲಿಗೋ ದಿನೋ ಸುಸು ಮಾಡಕ್ ಅನ್ಸುತ್ತೆ ಪಾಪ, ಸುಸು ಮಾಡೋಕ್ಕೂ ಪ್ರವೇಶ ಇಲ್ಲ ಅಂತ ಆ ಕಡೆ ಹೋಗ್ಬಿಟ್ಟವ್ರೆ. ನೈಟ್ ವ್ಯೂ ಬಂದ್ಬಿಟ್ಟು ಈ ಥರ ಇದೆ ನಮಗೆ. ನೈಟೆಲ್ಲ ಇದನ್ನೇ ನೋಡಿಕೊಂಡು ನಿದ್ದೆ ಮಾಡಬೇಕು. ನಮ್ಮ ಪ್ರದೀಪ್ ಅವ್ರು ನೋಡು, ದೇವ್ರ ಥರ ಪಿಲ್ಲೋಸ್ ಎಲ್ಲ ತರ್ತವ್ರೆ ಮಲ್ಗಕ್ಕೆ. ಬಟ್ ಒಂದು ಟೆಂಟ್ಗೆ ಒಂದು ಪಿಲ್ಲೋ ಆಗುತ್ತಾ ಬ್ರೋ? ಒಂದೊಂದು ಟೆಂಟಲ್ಲಿ ಇಬ್ಬಿಬ್ರು ಇರ್ತೀವಿ. ಏ ಐತಲ್ಲೇ ಹಾಕವ್ರೆ. ನಮ್ಮ ಪ್ರದೀಪ್ ಅವ್ರು ಒಂದು ಚೇರ್ ಆದ್ರೆ ತಂದವ್ರೆ, ಇನ್ನು 3 ಜನ ಎಲ್ಲಿ ಕೂರ್ಬೇಕೋ ಗೊತ್ತಿಲ್ಲ. ಒಳಗಡೆ ಕೂರ್ಬೇಕಂತೆ, ಹೊರಗಡೆ ಫೈರ್ ಕ್ಯಾಂಪ್ ಹಾಕಿ ಒಳಗಡೆ ಕೂರ್ಬೇಕಾ ಪ್ರದೀಪ್. ನಮ್ಮ ಗುಂಡು ಬಾಸ್ ಅವರು ಸುಸ್ಸು ಮಾಡ್ಕೊಂಡು ಬರ್ತವ್ರೆ, ಫುಲ್ ರಿಲೀಫ್ ಮಾಡ್ಕೊಂಡು. ಆಲ್ ಸೆಟ್. ಇವಾಗ ಫೈರ್ ಕ್ಯಾಂಪ್ ಹಾಕೋದು. ಫೈರ್ ಕ್ಯಾಂಪ್ ಪ್ಲೇಸ್ ಬಂದ್ಬಿಟ್ಟು ಇದೆ. ಇವಾಗ ನಮ್ಮದು ಮೇಯ್ನ್ ಕಾರ್ಯ ಏನಂದರೆ ಇವಾಗ ಸೌದೆ ಹುಡುಕ್ಬೇಕು ಈ ಕತ್ಲಲ್ಲಿ. ನಮ್ಮ ಪ್ರದೀಪ್ ಅವ್ರು ಕಾರ್ ಲೈಟ್ ಕೂಡ ಆಫ್ ಮಾಡಿದ್ರು. ಸೊ ಮೊಬೈಲ್ ಟಾರ್ಚ್ ಹಾಕ್ಕೊಂಡು ಇವಾಗ ಕಟ್ಟಿಗೆ ಹುಡುಕ್ಬೇಕು ಫೈರ್ ಕ್ಯಾಂಪ್ ಹಾಕೋಕ್ಕೆ. ಕಟ್ಟಿಗೆ ಎಲ್ಲ ತಂದು ಫೈರ್ ಕ್ಯಾಂಪ್ ಆದರೆ ಸ್ಟಾರ್ಟ್ ಆಗಿದೆ. ಸೊ ನೈಟ್ ಸ್ವಲ್ಪ ಹೊತ್ತು ಚಿಲ್ಲಾಗಿ ಆಮೇಲೆ ಇಲ್ಲೇ ಟೆಂಟಲ್ಲೇ ಬೆಚ್ಚಿಗೆ ಮಲ್ಕೊಬೇಕು. ನಮ್ಮ ಬಾಯ್ಸ್ ಆಲ್ರೆಡಿ ಅಲ್ಲಿ ಚಿಲ್ಲ ಆಗ್ತವ್ರೆ. ನಾವೆಲ್ಲ ಕಷ್ಟ ಬಿದ್ದು ಕಟ್ಟಿಗೆ ಆರಿಸ್ಕೊಂಡು ಬಂದು ಫೈರ್ ಕ್ಯಾಂಪ್ ಹಾಕಿದ್ರೆ ನಮ್ಮ ರಾಜ್ಕುಮಾರ್ ಇಲ್ಲಿ ನಿಂತ್ಕೊಂಡು ರೋಪ್ಗಳಾದ್ರೆ ಆಗ್ತಾವ್ನೆ. ಬೆಂಕಿ ಹಾಕೋರೆ. ಇವಾಗ ನಾನು ಬಂದು ಅಲ್ಲ ಕೊಡು ಬ್ರೋ ಬಜೆಟ್. ಎಷ್ಟು ಸ್ಪಾನ್ಸರ್ ಮಾಡ್ತೀಯ ಬ್ರೋ ತಗೊಂಡ್ರೆ? ಎಷ್ಟು ಸ್ಪಾನ್ಸರ್ ಮಾಡ್ತೀಯ ತಗೊಂಡ್ರೆ? ಪೆಟ್ರೋಲ್ ಸ್ಪಾನ್ಸರ್ ಈಗ ಒಂದು ಟ್ರಿಪ್. ನಮ್ಮ ಹುಡುಗರು ಫುಲ್ ಡೀಪ್ ಡಿಸ್ಕಷನಲ್ಲಿ ಇದ್ದಾರೆ ವೀಡಿಯೋಸು ವ್ಲಾಗ್ಸು ಮಾಡೋಕ್ಕೆ. ನೀವು ನೋಡ್ತಾ ಇರ್ಬೋದು, ಕ್ಯಾಮ್ರಾಮ್ಯಾನ್ ಬರ್ತಾವನಿಲ್ಲಿ. ಫುಲ್ ಫೈರ್ ಕ್ಯಾಂಪ್ದು ಎಷ್ಟು ಥರ ಇರ್ತಾರೆ. ಪ್ರದೀಪ್ಗೆ ಪಾಪ ಟೆಂಟ್ ಬರ್ತಾ ಇಲ್ಲ ಅಂತ ಫೀಲ್ ಆಗ್ತಾವನೆ. ಫೈರ್ ಕ್ಯಾಂಪ್ನಾದ್ರೆ ಫುಲ್ ಎಂಜಾಯ್ ಮಾಡ್ತಾ ಇದ್ದೀವಿ, ಸಖತ್ತಾಗಿದೆ ನಮಗೆ. ಇಲ್ಲಿಂದ ನಮಗೆ ನಂದಿ ಹಿಲ್ಸ್ ಕೂಡ ಕಾಣ್ತಿದೆ. ಅಲ್ಲಿ ಮೇಲೆ ಲೈಟ್ ಕಾಣ್ತಿರೋದು ನಂದಿ ಹಿಲ್ಸು. ನಂದಿ ಹಿಲ್ಸಾಗ ಯಾರೋ ಮನೆಯಾಗ ಲೈಟ್ ಹಾಕೊಂಡು ಕೂತ್ಕೊಂಡ್ಬಿಟ್ಟವ್ರೆ. ಮೇ ಬಿ ಲಿಕ್ಕಿತ್ತಿದೆ ಮನೆ ಅನ್ಸುತ್ತೆ. ಸಿಗ್ನಲ್ ಕೊಡ್ತಾವ್ರೆ ಅನ್ಸುತ್ತೆ, ಲೈಟ್ ಆನ್ ಮಾಡೋದು ಆಫ್ ಮಾಡೋದು.
ನಾನೀಗ ಟೆಂಟಲ್ಲಿ ಕುತ್ಕೊಂಡಾದ್ರೆ ಚಿಲ್ ಆಗ್ತಾ ಇದ್ದೀನಿ. ನೀವು ಇಲ್ಲಿ ನೋಡ್ಬೋದು ವಾಟರ್ ಬಾಟ್ಲನ್ನೇ ಎಣ್ಣೆ ಬಾಟ್ಲ್ ಅನ್ಕೊಳ್ಳಿ, ಪರವಾಗಿಲ್ಲ. ಇವಾಗ ಈ ವಾಟರ್ ಬಾಟ್ಲ್ ಕುಡಿದ್ಬಿಟ್ಟು ಇಲ್ಲಿ ಇನ್ನು ಸ್ವಲ್ಪ ಹೊತ್ತು ಬೆಚ್ಚಿಗೆ ಮಾಡಿಕೊಂಡು ಆಮೇಲೆ ಮಲ್ಕೋಬೇಕು. ಏನ್ ಬೆಚ್ಚಿಗೆ ಮಾಡ್ಕೊಂತಪ್ಪ? ನೀನೇನು ಬೆಚ್ಚಿಗೆ ಮಾಡ್ಕೋತೀಯಪ್ಪ? ನಾವು ಮೈಂಡ್ ಬೆಚ್ಚ ಮಾಡ್ಕೋತೀವಿ, ನಿಂತರ ಏನೇನೋ ಮಾಡ್ಕೊಳ್ಳಲ್ಲ. ಬೆಚ್ಚಿಗೆ ಮಾಡ್ಕೊಂತೀಯಾ? ಅಯ್ಯಲ್ಲೇ ಎಲ್ಲಿದ್ದು ಮೈಂಡ್ ಅಲ್ಲ, ಎಲ್ಲಿಂದ ಬರ್ತೀರಲ್ಲೇ? ನಮ್ಮ ಹುಡುಗ ಇಲ್ಲಿಗೆ ಫ್ರೂಟಿ ಆದ್ರೆ ತಂದವನೆ, ನಿಮ್ಗೆ ಹೆಸರು ಕಾಣದೇ ಇರ್ಬೋದು. ಇಲ್ಲಿ ಇದನ್ನೇ ಓಟಿ ಪ್ಯಾಕೆಟ್ ಅಂತವನೆ ನಮ್ಮ ಹುಡುಗ. ಹೊರಗಡೆ ಏನಾದ್ರು ಮಿಕ್ಸ್ ಮಾಡಿದಿರ ಏನೋ ಗೊತ್ತಿಲ್ಲ ನಂಗಂತೂ. ಏನ್ ಬ್ರೋ ಕುಡಿತಾ ಇದೆಯಾ? ಏನಾದ್ರು ಡಿಫ್ರೆನ್ಸ್ ಏನಾದ್ರು ಗೊತ್ತಾಗ್ತಾ ಇದೆಯಾ? ಜಸ್ಟ್ ಫ್ರೂಟಿ ಅಷ್ಟೇನಾ? ಸುಳ್ಳು ಹೇಳ್ದಲ್ಲ ಬ್ರೋ, ಓಟಿ ಅಂತ ಹೇಳ್ಬಿಟ್ಟು. ಓಟಿ ಮಿಕ್ಸ್ ಮಾಡ್ಕೊಂಡ್ ಬಂದ ಬ್ರೋ. ವಾಕಿಂಗ್ ಬಂದಿರ್ತದೆ. ನಮ್ಮ ಹುಡುಗರು ಟೆಂಟ್ ತೆಗಿಯೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ. ಲಿಖಿತ್ ಅವ್ರೇನೋ ಕಾಮಿಡಿ ಮಾಡ್ತಾವ್ರೆ. ಏನ್ ಮಗ ಇನ್ನೊಂದ್ಸತಿ ಮಾಡು. ನ್ಯೂಸ್ ರಿಪೋರ್ಟರ್ ಬ್ಲಾಗ್ಸ್ ಮಾಡಂದ್ರೆ ನ್ಯೂಸ್ ರಿಪೋರ್ಟರ್ ಓದ್ತೀಯ. ಈಗೂ ಉಂಟೆ ಚಾನ್ಸ್ ಕೊಡ್ಸ್ ಮಗ ನ್ಯೂಸ್ ಚಾನಲ್ ಅಲ್ಲಿ. ರಂಗಣ್ಣ ಫೋನ್ ಮಾಡ್ತೀನಿ, ಮಾಡು ಮಗ. ರಂಗಣ್ಣ ಪಕ್ಕದಾಗ ಕುತ್ಕೊಂಡು ರೋಸ್ಟ್ ಮಾಡಿ ಬಿಸಿ ಆಗ್ತಾನೆ. ಲೈಫಲ್ಲಿ ಏನು ಇಂಪಾರ್ಟೆಂಟ್ ಹೇಳು? ಸಪೋರ್ಟ್ ಇಂಪಾರ್ಟೆಂಟ್. ಪೀಸ್ ಇಂಪಾರ್ಟೆಂಟ್ ಮಗ, ಅದಕ್ಕಿಂತ ಮುಂಚೆ ಸಪೋರ್ಟ್. ಮತ್ತೆ ನೀನು ನಂಗೆ ಸಪೋರ್ಟೇ ಮಾಡ್ತಿಲ್ಲ, ಬಟ್ ನಾನು ಆದ್ರೂ ನಿನ್ ಜೊತೆಗಿದ್ದೀನಿ. ಎಡಿಟ್ ಮಾಡಿಲ್ಲ, ಎಡಿಟ್ ಮಾಡ್ಕೊಟ್ಟಿಲ್ಲ ಎಲ್ಲ. ನೋಡ್ ಮಗ, ರಾತ್ರಿ ನಿಂಗೋಸ್ಕರ ಎದ್ದಿದ್ದೆ ಮಗ, ನೀನ್ ಬರ್ಲೇ ಇಲ್ಲ. ನಿನ್ ಕಾರಲ್ಲಿ ಆರಾಮಾಗಿ ಇದ್ದೆ. ಕೆರ ತಗೊಂಡು ಹಾಕ್ತೀನಿ ಇನ್ಯಾರಿಗೋಸ್ಕರ? ಇನ್ ಯಾರಿದ್ರಿಲ್ಲಿ ರಾತ್ರಿ ಅಷ್ಟೊತ್ತವರೆಗೂ? ಅವ್ರಿಬ್ರು ಯಾವಾಗೋ ಬಿತ್ಕೊಂಡಿದ್ರು ಪಾಪ. ಎಡಿಟ್ ಮಾಡಕ್ ಎದ್ಬಿಟ್ಟು ಎಡಿಟ್ ಏನ್ ಮಾಡ್ಲಿಲ್ಲ ನಾನು, ಅರ್ಧನೇ ಎಡಿಟ್ ಮಾಡಿದ್ದೆ, ಇನ್ನು ಅರ್ಧ ಹಂಗೆ ಇತ್ತು. ನೀನ್ ಡೌ ವಿಡಿಯೋ ಕಾಲ್ ಮಾಡ್ಬಿಟ್ಟು ನನ್ನ ಮಗ. ಯಾಡವ್ಕ ಡವ್ವೇ ಇಲ್ಲ ನಂಗ. ಪಾಪ ಆ ಕಡೆ ದಿನಾಕರ್ ಒಬ್ನೇ ಕಷ್ಟ ಬರ್ತಾ ಇದ್ರೆ, ಈ ಕಡೆ ಇಬ್ರು ಸೇರಿ ಬಿಚ್ಬಿಟ್ರ. ಕಷ್ಟ ಬಿಡೋದಂತ ಎಸ್ ಬ್ರೋ, ಕಷ್ಟ ಬೀಳದೆ ಬ್ರೋ. ನೋಡು ಪಾಪ ಹೆಂಗ್ ಬರ್ತಾವ್ ನೋಡು. ತಣ್ಣ ಗಾಳಿ ಹೋಗ್ತದೆ. ನೀ ಯಾಕೋ ಯಾವಾಗ್ಲೂ ಅಲ್ಲೇ ಹೋಗ್ತೀಯಾ? ಆ ಮಣ್ಣೆಲ್ಲ ಉದುರ್ಸ್ರಲ್ಲಿ ನೋಡ್ರ ಹೆಂಗಿದ್ಯಾ ಮಣ್ಣು. ತಗೋಗ ಒಂದ್ ಬಟ್ಟೆ ತಗೋಗ, ಇಟ್ಕೊಂಡು ಹೇಳ್ದಂಗಲ್ಲ ಒರ್ಸ್ಬೇಕು ಇನ್ನ ಹೆಂಗ. ಅಣ್ಣ ಬಡವನ್ ಬಿಟ್ಬಿಡಿ ಅಣ್ಣ. ನೀನ್ ಬಡವನ? ಹ್ಞೂ ಅಣ್ಣ. 40,000 ಫೋನ್ ಇಟ್ಕೊಂಡಿದ್ಯಾ ಬಡವನ? ಏನ ಮಾಡ್ತಿದ್ಯಾ? ಅವಾಗ್ಲೇ ಮೈಬಾರ ನನ್ಗೆ ಹೋಗ್ಬಿಟ್ಟು ನೋಡಿ ಲ್ಯಾಪ್ಟಾಪ್ ಚೆಕ್ ಮಾಡ್ಕೊಂಡ್ ಬರ್ತೀನಿ ಅಂತ. ಸ್ವಲ್ಪ ದಿನಾಕರ್ ಒಬ್ಬನ್ನೇ ಬಿಟ್ಬಿಟ್ರು. ಪ್ರದೀಪ್ ಅಣ್ಣ ಬಂದ್ರು ಮತ್ತೆ.
ಪ್ಯಾಕ್ ಎಲ್ಲ ಮಾಡಾಯ್ತು. ಸೊ ಇವಾಗ ಕಾರಲ್ಲಿ ತುಂಬಿಸ್ಕೊಂಡು ಹೋಗ್ತಾ ಇರೋದೇ ಇಲ್ಲಿಂದ. ಟಾಟಾ ಬಾಯ್ ಬಾಯ್ ದೇವ್ರೆ. ಥ್ಯಾಂಕ್ ಯು ನೈಟ್ ನಮ್ಮನ್ನ ಸೇಫಾಗಿ ಎಸಿದ್ದಕ್ಕೆ. ಇನ್ನು ಬೆಳಗ್ಗೆ ಎದ್ದು ಬ್ರಷ್ ಕೂಡ ಮಾಡಿಲ್ಲ. ಸೊ ಇಲ್ಲಿಂದ ಹೊರಟು ಮನೆಗೆ ಅಲ್ಲಿ ಬ್ರಷ್ ಮಾಡಿಕೊಂಡು ಟಿಫನ್ ಮಾಡ್ಕೊತೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮುಂದಿನ ವಿಡಿಯೋಲಿ ಸಿಗೋಣ. ಅಂಟಿಲ್ ದ್ಯಾನ್ ಬಾಯ್ ಬಾಯ್, ಟೇಕ್ ಕೇರ್. ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಫಾಟ್ ಯೂಟ್ಯೂಬ್ ಚಾನಲ್. ಮುಂದಿನ ವಿಡಿಯೋಲಿ ಸಿಗೋಣ. ಅಂಟಿಲ್ ದ್ಯಾನ್ ಬಾಯ್ ಬಾಯ್, ಟೇಕ್ ಕೇರ್.